ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮ್ಮಕ್ಕನವರಿಗೆ ವಿಧಾನ ಪರಿಷತ್ತಿನಲ್ಲಿ ಮುಂದುವರಿಸಲು ಈ ಒಂದು ನೇತೃತ್ವ ವಹಿಸಿದಂತ ನಮ್ಮ ಕಲ್ಯಾಣ ಕರ್ನಾಟಕದ ಕೂಲಿ ಸಮಾಜದ ಅಧ್ಯಕ್ಷರಾದಂಥ ಅಮೃತ್ ದಿಗ್ಗಿಯವರೇ ಮತ್ತು ನಮ್ಮ ಕುರ್ಕೋಟಿಯವರೇ, ಸುಲ್ತಾನ್ಪುರ್ ಅವರೇ, ರಾಯಪ್ಪ ಹೊನಗುಂಟಿಯವರೇ, ವಕೀಲರಾದಂಥ ರಮೇಶ್ ಕಮ್ಮಕ್ನವರವರೇ, ಇನ್ನೋರ್ವ ವಕೀಲರಾದಂಥ ನಮ್ಮ ಹಲ್ಚೇರಿಯವರೇ ಮತ್ತು ಜಮಾದಾರ್ ಅವರೇ, ಶಿವರಾಜ್ ಕಿರ್ಸವಳಿಗೆ ಅವರೇ ಮತ್ತು ಎಲ್ಲ ಬಾಂಧವರೇ, ಈಗಾಗಲೇ ತಿಪ್ಪಣ್ಣಪ್ಪ ಕಮ್ಮಕ್ನವರವರಿಗೆ ಒಂದು 6 ವರ್ಷದವರೆಗೆ ಒಂದು ವಿಧಾನ ಪರಿಷತ್ತಿನಲ್ಲಿ ಮುಂದುವರಿಸಿ, ನಮ್ಮ ಕಾರಣ ಯಾಕಂದ್ರೆ ನಮ್ಮ ಕೂಲಿ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ. ನಾವು ಅನೇಕ ಸಲ 1996ರಿಂದ ಹೋರಾಟ ಮಾಡಿಕೊಂಡು ಬಂದರೂ ಸಹಿತ ನಮ್ಮ ಜಾತಿ ಸರ್ಕಾರ ಗಣನೆ ತೆಗೆದುಕೊಳ್ಳುತ್ತಿಲ್ಲ. ಅದಕ್ಕೆ ನಾವು ಈಗ ಒಂದು ಉಗ್ರವಾದ ಹೋರಾಟವನ್ನು ಮುಂದುವರಿಸಿ ಕಮ್ಮಕ್ನವರವರಿಗೆ ಹಾಗೆ ಒಂದು ವಿಧಾನ ಪರಿಷತ್ತಿನಲ್ಲಿ ಮುಂದುವರಿಸಿ ಒಂದು ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಡಬೇಕೆಂದು ನಾವು ಈ ಕಮಿಟಿ ಪರವಾಗಿ ಆಗ್ರಹಿಸುತ್ತಿದ್ದೇವೆ. ಯಾಕಂದ್ರೆ ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಸಾಹೇಬರು, ನಮ್ಮ MP ಆದಂಥ ರಾಧಾಕೃಷ್ಣ ಸಾಹೇಬರು ಮತ್ತು ಅಲ್ಲಪ್ರಭು ಪಾಟೀಲ್ರು ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವರು ಮನಸ್ಸು ಮಾಡಿದರೆ ನಮ್ಮ ತಿಪ್ಪಣ್ಣಪ್ಪ ಕಮ್ಮಕ್ನವರವರಿಗೆ ಮತ್ತೆ ವಿಧಾನ ಪರಿಷತ್ತಿಗೆ ಮುಂದುವರಿಸಿ ಅವರನ್ನು ಕ್ಯಾಬಿನೆಟ್ ಸಚಿವರಾಗಿ ಮಾಡಲು ಯಾವುದೇ ಒಂದು ತೊಂದರೆ ಇಲ್ಲ. ಕಾರಣ ಅವರಿಗೆ ಯಾವುದೇ ಹುದ್ದೆ ಕೊಟ್ಟರು ಸಹ ಅಲ್ಪಾವಧಿ ಹುದ್ದೆಗಳು ಕೊಟ್ಟಿದ್ದಾರೆ. SM ಕೃಷ್ಣವರು ಇದ್ದಾಗ ಹಿಂದುಳಿದ ಶಾಸಕ ಆಯೋಗದ ಸದಸ್ಯರು ಮಾಡಿದ್ರು, ಅದನ್ನು ಸ್ವಲ್ಪ, ಮತ್ತು 2 ಸಲ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ರು, ಅದನ್ನು 1 ವರ್ಷ 2 ವರ್ಷದಿಂದ. ಅದಕ್ಕೆ 6 ವರ್ಷಗಳವರೆಗೆ ಒಂದು ಶಾಶ್ವತವಾದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ನಮ್ಮ ಹಿಂದುಳಿದ ಕೂಲಿ ಸಮಾಜ ಅಥವಾ ಎಲ್ಲ ಏನು ಪರ್ಯಾಯ ಪದ ಇದ್ದಾವಲ್ಲ, ಕಬ್ಬಲಿಗ, ತಳವಾರ, ಬೆಸ್ತ, ಇವೆಲ್ಲ 5 ಪದಗಳನ್ನು STಯಲ್ಲಿ ಸೇರಿಸಿ ನಮಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕೆಂದು ನಾನು ವಿನಂತಿಸುತ್ತಾ, ಯಾಕಂತ ಕೇಳಿದ್ರೆ ನಮ್ದು ದೊಡ್ಡ ಸಮಾಜ. ಇವತ್ತ ಗುರ್ಮಿಡ್ಕಲ್ ಇರ್ಬೋದು, ಚಿತ್ತಾಪುರ ಇರ್ಬೋದು, ಕೂಲಿ ಸಮಾಜ ಯಾವ ಭಾಗಕ್ಕೆ ಹೊರತದ ಅವ್ರು ಇವತ್ತ MLA ಆಗ್ತಾರ, ಮಿನಿಸ್ಟರ್ ಆಗ್ತಾರ ಅಂತ ಹೇಳಿ ತಾವು ಮನಗಾಣಬೇಕು. ಅದಕ್ಕ ನಮ್ದು ಇಷ್ಟೇ ವಿನಂತಿ, ಆದಷ್ಟು ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬರು ಮನಸ್ಸು ಮಾಡಿ ತಿಪ್ಪಣ್ಣಪ್ಪ ಕಮ್ಮಕ್ಕನವರನ್ನು ಮತ್ತೆ ವಿಧಾನ ಪರಿಷತ್ತಿಗೆ ಕಳಿಸಿ ಅವರನ್ನು ಸಚಿವರನ್ನಾಗಿ ಮಾಡಿ ತಾವು ಪುಣ್ಯ ಕಟ್ಟಿಕೊಳ್ಳಬೇಕೆಂದು ನಾನು ಈ ಕೂಲಿ ಸಮಾಜದ ಸಮಸ್ತ ಈ ಸಹೋದರ ಪರವಾಗಿ ನಾನು ಆಗ್ರಹಿಸುತ್ತಿದ್ದೇನೆ. ಅದಕ್ಕೆ ನನಗೆ ಇಲ್ಲಿವರೆಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಿಗೆ, ಎಲ್ಲ ಇಲ್ಲಿ ಬಂಧುಗಳಿಗೆ ನಾನು ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಲ್ಲಿಕಾರ್ಜುನ್ ತಳವಾರ್, ಕಲ್ಬೇನೂರು. ನಾನು ಮಾಜಿ ತಾಲೂಕು ಸದಸ್ಯರು ಮತ್ತು ನ್ಯಾಯವಾದಿಗಳು. ಕಲ್ಯಾಣ ಕರ್ನಾಟಕ ಕೂಲಿ ಸಮಾಜದ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಹಿರಿಯರಾದಂಥ ಅಮೃತ್ ದಿಗ್ಗಿ ಅವರೇ ಮತ್ತು ಹಿರಿಯರಾದಂಥ ಶ್ಯಾಮರಾವ್ ಸುಲ್ತಾನ್ಪುರ್ ಅವರೇ ಮತ್ತು ರಾಯಪ್ಪಣ್ಣ ಹೊನಗುಂಟಿ ಅವರೇ ಮತ್ತು ಈಗ ತಾನೇ ಮಾತಾಡಿದಂಥ ನ್ಯಾಯವಾದಿಗಳಾದಂಥ ಮಲ್ಲಿಕಾರ್ಜುನ್ ಕಲ್ವಿನಿ ಸರ್ ಅವರೇ ಮತ್ತು ದತ್ತು ಹುನಳ್ಳಿ ಅವರೇ, ನಮ್ಮ ಮಾತೆ ಮಾಣಿಕಿ ದೇವಸ್ಥಾನದ ಪದಾಧಿಕಾರಿಯಾದಂಥ ಸುಖದೇವ್ ಅವರೇ, ಕಣ್ಣಿ ಸಂಗಮನಾಥ್ ಅವರೇ ಮತ್ತು ಮಲ್ಲಿಕಾರ್ಜುನ್ ಅವರೇ, ಇನ್ನೂ ಅನೇಕ ನಮ್ಮ ಸಮಾಜದ ಕುಲಬಾಂಧವರ ಪರವಾಗಿ ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕರು, ಬಡವರ ಕಣ್ಣೀರನ್ನು ಒರೆಸುವಂತ ಶಕ್ತಿ ಆದಂತ ನಾಯಕರಾದಂಥ ನಮ್ಮ ಸಮಾಜವರಾದಂಥ ಸನ್ಮಾನ್ಯ ಶ್ರೀಮಾನ್ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಸರ್ ಅವರಿಗೆ ನಮ್ಮ ಕೋಲಿ ಸಮಾಜದ ಪರವಾಗಿ ಹಿಂದೆ 2016 ಮತ್ತು 2023ರಲ್ಲಿ ಅಲ್ಪಾವಧಿ ವಿಧಾನ ಪರಿಷತ್ ಸೇವೆಗಾಗಿ ತಾವೆಲ್ಲರೂ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿ ನಮ್ಮ ನಾಯಕರಿಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಅದಕ್ಕಾಗಿ ಈಗ ಜೂನ್ 30ರವರೆಗೆ ನಮ್ಮ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಸರ್ ಅವರ ಅವಧಿ ಮುಗಿತಾ ಬಂದಿದೆ. ಮುಂದೆ ಅವರಿಗೆ ಪೂರ್ಣಾವಧಿ 6 ವರ್ಷದ ಪರ್ಯಂತರವಾಗಿ ವಿಧಾನ ಪರಿಷತ್ ಸದಸ್ಯರಿಗೆ ನೇಮಕ ಮಾಡಬೇಕು. ಇದು ನಮ್ಮ ಹೈಕಮಾಂಡ್ ಆದಂತಹ AAC ಅಧ್ಯಕ್ಷರು ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಮತ್ತು ಸೋನಿಯಾ ಗಾಂಧಿ ಅವರಲ್ಲಿ, ರಾಹುಲ್ ಗಾಂಧಿ ಅವರಲ್ಲಿ ಮತ್ತು ಈಗ ತಾನೇ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರಲ್ಲಿ, ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಪ್ರಿಯಾಂಕಾ ಸಾಹೇಬರಲ್ಲಿ ಮನವಿ ಮಾಡ್ತೀವಿ. ಯಾಕೆ ನಾವು ನಮ್ಮ ಸಾಹೇಬರಿನ ಹೆಸರು ಕೊಡ್ತೀವಿ ಅಂತಂದ್ರೆ ಅವರು ಅನೇಕ ನಮ್ಮ ಸಮಾಜ ಅಲ್ಲದೆ
ಇನ್ನೂ ಅನೇಕ ಸಮಾಜದ ಬಾಂಧವ್ಯವನ್ನ ಅವರು ಬಹಳ ಒಡನಾಡಿಯಾಗಿ ನಡೆದುಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಲುವಾಗಿ ಇಡೀ ಅವರ ಕುಟುಂಬ ಅಲ್ಲದೆ ಸಮಾಜವನ್ನೇ ತೆಗೆದುಕೊಂಡು ಹೋಗಿ ಶ್ರಮ ವಹಿಸಿ ಕೆಲಸವನ್ನು ಮಾಡುವಂತ ವ್ಯಕ್ತಿಗಳಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸಮಾಜದ ಪರವಾಗಿ ದನಿ ಎತ್ತಿದಂತಹ ಏಕೈಕ ವ್ಯಕ್ತಿ ಯಾರಾದ್ರ ಅವ್ರು ತಿಪ್ಪಣ್ಣಪ್ಪ ಕಮಕನೂರಿರ್ಬೋದು. ಸಮಾಜ ಪರವಾಗಿ ನಮ್ಮ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಿಗೆ ಮನವಿಯನ್ನು ಮಾಡಿ ಅವರು ಸಮಯ ಸ್ವಲ್ಪ ಕೊಟ್ಟರು ಕೂಡ ಇಲ್ಲರಿ ನಾನು ಪೂರ್ತಿ ನಮ್ಮ ಸಮಾಜ ಬಗ್ಗೆ ಮಾತಾಡೋದು ಅಂತ ಹೇಳಿ ಒಂದೂರಿ ಕಾಲ ಸಮಾಜದ ಬಗ್ಗೆ ಸಮಸ್ಯೆಗಳನ್ನ ಪಾಲನೆ ಮಾಡಿ ಎಲ್ಲರ ಪರವಾಗಿ ಸಮಾಜ ಒಳ್ಳೆಯದಾಗಲಿ, ಸಮಾಜ ಮುಂದೆ ಬರಲಿ ಅಂತ ಹೇಳಿ ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ವ್ಯಕ್ತಿ ಇದ್ದಾರೆ. ಅದಕ್ಕಾಗಿ ನಾವು ಹೈಕಮಾಂಡ್ಗೆ ಸಮಾಜದ ಪರವಾಗಿ ಮತ್ತು ಇನ್ನೂ ಅನೇಕ ಸಮಾಜರು ಕೂಡ ಧ್ವನಿ ಎತ್ತಿ ಬರ್ತಾ ಇದ್ದಾರೆ. ನಮ್ಮ ತಿಪ್ಪಣ್ಣಪ್ಪ ಕಮಕನೂರವನ್ನ 6 ವರ್ಷ ಅವಧಿಗೆ ವಿಧಾನ ಪರಿಷತ್ತಿನಲ್ಲಿ ಮತ್ತೆ ಪ್ರವೇಶ ಮಾಡಿ ಇನ್ನೂ ಅನೇಕ ಅವರು ಮಾಡಿದಂತ ಕಾರ್ಯಗಳು ಇನ್ನೂ ಪೂರ್ತಿಯಾಗಿಲ್ಲ. ಅವರಿಗೆ 6 ವರ್ಷ ಪರ್ಯಂತರವಾಗಿ ಸ್ಥಾನ ಕೊಟ್ಟಿದ್ದೇ ಆದರೆ ಅವೆಲ್ಲ ಕೆಲಸಗಳನ್ನ ಪೂರ್ತಿ ಮಾಡಿ ಸಮಾಜದಲ್ಲಿ ಒಂದು ಒಳ್ಳೆಯ ಶ್ರೇಯಸ್ಸನ್ನ ಪಡೆದುಕೊಂಡು ಹೋಗುವಂತ ವ್ಯಕ್ತಿ ಇದ್ದಾರೆ. ಮತ್ತು ಅವರಿಗೆ ಬಹಳ ದೈವಿ ಪುರುಷರಿದ್ದಾರೆ. ಮಾತೆ ಮಾಣಿಕೇಶ್ವರಿ ಕೃಪಾ ಆಶೀರ್ವಾದ, ಬಿಡುಗ ಸಿದ್ದರಾಮೇಶ್ವರ ಆಶೀರ್ವಾದ ಕೂಡ ಅವ್ರ ಮೇಲೆ ಇದೆ. ಅದಕ್ಕಾಗಿ ಅವರೆಲ್ಲರ ಆಶೀರ್ವಾದ ಮೂಲಕ ಅವರಿಗೆ ತಾವೆಲ್ಲರೂ ಕೂಡ ಮನಸ್ಸು ಮಾಡಿ ವಿಧಾನ ಪರಿಷತ್ತಿನ ಅಲ್ಲದೆ ತಮ್ಮ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನವನ್ನ ಕೊಟ್ಟು ಮಂತ್ರಿ ಮಂಡಲದಲ್ಲಿ ಸೇರ್ಪಡೆ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಹೆಸರು ಬರ್ತದೆ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಇಡೀ ನಮ್ಮ ಸಮಾಜ ಪರವಾಗಿ ಮಾತಾಡ್ತೇನೆ. ನಾನು ಅರ್ಜುನ್ ಜಮಾದಾರ್, ಮಾತೆ ಮಾಣಿಕೇಶ್ವರಿ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತೀನಿ. ನಮಸ್ಕಾರ.